ಸಿದ್ದರಾಮಯ್ಯನವರ ಬಡ್ಜೆಟ್ಟು 17ನೇ ಬಡ್ಜೆಟ್ಟು ಅಂತೇಳಿ ಈಗಾಗಲೇ ಘೋಷಣೆ ಮಾಡ್ಕೊಂಡಿದ್ದಾರೆ. ನಾನಾದರೂ ಅವರನ್ನು ಪ್ರಶಂಸೆಯನ್ನು ಮಾಡಬೇಕು. ಯಾಕಂತಂದರೆ 17 ಬಾರಿ ಬಡ್ಜೆಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರೊಬ್ಬರಿಗೆ ಮಾತ್ರ. ಆದ್ದರಿಂದ ಅವ್ರಿಗೊಂದು ಬಿರುದನ್ನು ಕೊಡ್ಬೋದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಇವತ್ತು ತಮ್ಮ ಪತ್ರಿಕೆಗಳ ಮೂಲಕ ನಾನು ನೋಡಿದ್ದೇನೆ, ಸಾಲ ಅನಿವಾರ್ಯ ಅಂತಕ್ಕಂಥ ಮಾತನ್ನು ಇವತ್ತೇ ಹೇಳ್ಬಿಟ್ಟಿದ್ದಾರೆ ಅವರು. ಮಾನ್ಯ ಅಶೋಕ್ ಅವರು ಹೇಳಿದರು, ಸಾಲ ಮಾಡದೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ. ಅದು ಸತ್ಯ ಇದೆ. ಅದು ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ, ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಇವತ್ತು ನೋಡಿ, ನೀರಾವರಿ ಪರಿಸ್ಥಿತಿ ಏನಿದೆ, ನೀವು ಅದಕ್ಕೆ ಏನು ಕೊಡುಗೆ ಕೊಡುವಂಥವ್ರು ಇದ್ದೀರಿ. ಎತ್ತಿನ ಹೊಳೆ ಇಷ್ಟು ವರ್ಷಗಳು ಯಾವತ್ತೋ ಅದು ಮುಗಿಬೇಕಾಗಿತ್ತು, ಇವತ್ತಿಗೂ ಆಗಿಲ್ಲ, ಅಲ್ಲೇ ಬಿದ್ದಿದೆ. ಈ ಬೆಂಗಳೂರಿನ ನೀರನ್ನು ಮೂರನೇ ಇದು ಮಾಡಿ ಕಳಿಸ್ಬೇಕಾಗಿತ್ತು, ಇದುವರೆಗೂ ಮಾಡಿಲ್ಲ. ರೈತರ ಪರಿಸ್ಥಿತಿಗಳನ್ನು ಅರ್ಥನೇ ಮಾಡ್ಕೊಂಡಿಲ್ಲ. ದಲಿತ ಸಮುದಾಯಗಳು ಬೀದಿಗೆ ಬಿದ್ದಿವೆ. ಈಗ ಒಳ ಮೀಸಲಾತಿಗೆ ಹೋರಾಟ ಮಾಡ್ತಾ ಇವೆ. ಅದನ್ನು ಪರಿಹರಿಸಲಿಕ್ಕೆ ನಿಮಗೆ ಆಗಲೇ ಇಲ್ಲ. ಕೋರ್ಟ್ಗೆ ನೀವು ಏನು ವಿಷಯವನ್ನು ಮಂಡಿಸಿ ನೀವು ಅದನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ನೀವೇ ಹೋಗಿ ಸಿಕ್ಕಿಬಿದ್ದಿದ್ದೀರಿ. ಈಗ ಜನರ ಕೈಯಲ್ಲೂ ಸಿಕ್ಕಿದ್ದೀರಿ, ಅಲ್ಲಿ ನ್ಯಾಯಾಲಯದ ಕೈಯಲ್ಲೂ ಸಿಕ್ಕಿದ್ದೀರಿ. ಬಟ್ ನಿಮಗೆ ಈ ಒಂದು ಅಧಿಕಾರ ನಡೆಸ್ತಕ್ಕಂಥದ್ದೇ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಈ ಸರ್ಕಾರ. ಸಂತುಷ್ಟವಾಗಿದೆ. ಯಾಕಿದೆ ಅಂತಂದರೆ, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದ್ರ ಬದಲು ಇನ್ನಷ್ಟು ಸಮಸ್ಯೆಗಳನ್ನು ಉಲ್ಬಣ ಮಾಡಿ ಅವರ ತಲೆಗೆ ಕಟ್ಟಿ ಅವರ ನೆಮ್ಮದಿ ಕೆಡಿಸಿದ್ರಿಂದ ನಿಮ್ಮ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಜನ ಇಲ್ಲ. ಅದರಿಂದ ನೀವು ನೆಮ್ಮದಿಯಾಗಿದ್ದೀರಿ. ಆದರೆ ಜನ ನೆಮ್ಮದಿಯಾಗಿರೋದು ಯಾವಾಗ? ಅಧಿಕಾರ ನನಗೆ ಕೊಡಿ, ನಾನು ಕೊಡೆ, ನೀನು ಬಿಡೆ. ಎಷ್ಟು ದಿನ ನಡೆಸ್ತೀರಿ ಇದನ್ನು? ಶಾಸಕರು ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾ ಇಲ್ಲ. ಈ ನಿಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಾ ಇಲ್ಲ. ಯಾಕೆ? ಅಲ್ಲಿ ಜನ ಪ್ರಶ್ನೆ ಮಾಡಿದರೆ ಉತ್ತರ ಕೊಡಲಿಕ್ಕೆ ಅವರ ಹತ್ರ ವಿಷಯವೇ ಇಲ್ಲ. ಯಾಕೆ ಅಂತಂದರೆ ಅಭಿವೃದ್ಧಿ ಶೂನ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಬಡ್ಜೆಟನ್ನು ನೀವು ಕೊಡ್ತೀರಿ? ಜನರಿಗೆ ಈಗ ಕುತೂಹಲನೇ ಹೊರಟೋಗ್ಬಿಟ್ಟಿದೆ. ಯಾಕೆಂತಂದರೆ ಏನು ಮಾಡಿದರೂ ಅವರು ಸುಳ್ಳೇ ಹೇಳ್ತಾರೆ. ಏನು ವಾಗ್ದಾನ ಮಾಡ್ತಾರೋ ಅದು ನೆರವೇರಿಸೋದೇ ಇಲ್ಲ. ನೋಡಿ, ಈಗ ಟೆಂಡರ್ಗಳ ಬಗ್ಗೆ ಪ್ರಶ್ನೆ ಬಂತು. 24ರಲ್ಲಿ ಟೆಂಡರ್ಗಳು ಕೆಲವು ಆಗಬೇಕಾಗಿದ್ದವು ಈಗಲೂ ಪೆಂಡಿಂಗೇ ಬಿದ್ದವೆ. ಯಾಕೆ ಅಂತಂದರೆ ನೀವು ಟೆಂಡರ್ ಹಾಕಿದ್ದು ಕಾಂಟ್ರಾಕ್ಟರ್ಗಳು ಸರಿಯಾಗಿ ಬರೋದೇ ಇಲ್ಲ. ಬಂದರೂ ಕೂಡ ಒಂದೊಂದು ಟೆಂಡರ್ ಹಾಕಿ 2 ಸಾರಿ 3 ಸಾರಿ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಸೂಕ್ತ ವ್ಯಕ್ತಿ, ಇವರ ಡಿಮ್ಯಾಂಡನ್ನು ಪೂರೈಸ್ತಕ್ಕಂಥ ಸೂಕ್ತ ವ್ಯಕ್ತಿ ಸಿಗೋವರಿಗೆ ಅದು ರೀಟೆಂಡರೇ. ಟೆಂಡರ್ಗಳು ಆಗ್ತಾನೇ ಇರ್ತದೆ, ಆದರೆ ಸಂಪೂರ್ಣ ಆಗೋದೇ ಇಲ್ಲ. ಈಗ 36,000 ಕೋಟಿ ಬ್ಯಾಲೆನ್ಸ್ ಬರಬೇಕು ಅಂತೇಳಿ ಎಲ್ಲ ಕಾಂಟ್ರಾಕ್ಟರ್ಗಳು ನಾಳೆಯಿಂದ ತಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರಣದಿಂದ ಈ ಬಡ್ಜೆಟ್ಟು ಸುಳ್ಳಿನ ಕಂತಿಯಾಗಿರ್ತದೆ. ಜನರ ಇನ್ನಷ್ಟು ಸಮಸ್ಯೆಗಳನ್ನು ಅವರ ತಲೆ ಮೇಲೆ ಒರೆಸ್ತಕ್ಕಂಥದ್ದಿರ್ತದೆ ಅಂಥೇಳಿ ಈಗಾಗಲೇ ಜನ ಯೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಇವರಿಂದ ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸದ್ಯಕ್ಕೆ 3-5 ಗ್ಯಾರಂಟಿಗಳನ್ನು ತೋರಿಸ್ಕೊಂಡು ಗ್ಯಾರಂಟಿಗಳಲ್ಲೂ ಇವತ್ತು ಹಣ ಹೊಡೆಯತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಾವು ಬೆಳಗಾವಿ ಅಧಿವೇಶನದಲ್ಲಿ ಕಂಡಿಡಿದ್ರು, ಮಹೇಶ್ ತೆಂಗಿನಕಾಯಿಯವರು ದೊಡ್ಡ ಸಮಸ್ಯೆಯನ್ನು ಎತ್ತಿ ತೋರಿಸಿದರು. ಅಶೋಕ್ ಅವರೆಲ್ಲ ಸೇರಿ ಹೋರಾಟ ಮಾಡಿದರು ತಾಳ್ಮನೆಯಲ್ಲಿ. 5,000 ಕೋಟಿ ಎಲ್ಲಿ ಹೋಯಿತು ಅಂತ ಕೇಳಿದಾಗ ಉತ್ತರ ಕೊಡಲಿಕ್ಕಾಗಲಿಲ್ಲ. ಕೊನೆಯಲ್ಲಿ ಹೇಳಿದರು ಕಣ್ಣು ತಪ್ಪಿನಿಂದ ಆಗಿದೆ ಅಂತ. ಇವತ್ತಿಗೂ ಬಿಡುಗಡೆ ಆಯಿತಾ? ಜನರಿಗೆ ಸೇರ್ತಾ? ಎಷ್ಟು ಹಣ ಸೇರಿದೆ? ಪ್ರಶ್ನೆ ಇವತ್ತಿಗೂ ಕೂಡ ಬಗೆಹರಿದೆ ಹಾಗೇ ಇದೆ.
ಈಗ ಬಡ್ಜೆಟ್ ಬಂದ ಮೇಲೆ ಇದು ಹಳೆ ವರ್ಷದ್ದು ಹೊಸ ವರ್ಷಕ್ಕೆ ಬರೋದಿಲ್ಲ. ಈ ಮತ್ತೆ ಕೊಟ್ಟಿದ್ದು ಯಾವಾಗ? ಅನೇಕ ಸಮಸ್ಯೆಗಳಿವೆ. ಇದಕ್ಕೆಲ್ಲ ನಾಳೆ ಅವರ ಬಡ್ಜೆಟನ್ನು ನೋಡಿಕೊಂಡು ನಾವು ಯಾವ ರೀತಿ ನಮ್ಮ ತೀರ್ಮಾನಗಳನ್ನು ಮಾಡಬೇಕು, ಈ ಸರ್ಕಾರದ ವಿರುದ್ಧವಾಗಿ ನಾವು ಯಾವ ರೀತಿ ಹೋರಾಟಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದನ್ನು ನಾವು ಮಾಡಲಿಕ್ಕೆ ನಾವು ಸಿದ್ಧರಾಗ್ತಿದ್ದೀವಿ. ಇವತ್ತು ಭರವಸೆಗಳನ್ನು ಬರೀ ಕೊಡೋದಲ್ಲ, ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಒಳ ಮೀಸಲಾತಿಯ ಸಮಸ್ಯೆ ಇದೆ. 56,000 ಹುದ್ದೆಗಳನ್ನು ಯುವಕರನ್ನು ನೀವು ಬೀದಿಯಲ್ಲಿ ನಿಲ್ಲಿಸಿದ್ದೀರಿ. ಇವತ್ತು KPSCದು ಸಮಸ್ಯೆ ಬಂದಿದೆ. ಯಾವುದು ಬರೀ ಈ ಸರ್ಕಾರ ಅಂದರೆ ಸಮಸ್ಯೆನೇ ಹೊರತು ಪರಿಹಾರ ಇಲ್ಲ. ಇದೆಲ್ಲವನ್ನು ಕೂಡ ನಾವು ಅವಲೋಕನ ಮಾಡಿ ನಾಳೆಯಿಂದ ಏನೆಲ್ಲ ಯಾವ ರೀತಿ ನಾವು ನಮ್ಮ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡ್ತೇವೆ. ಕಳೆದ ಬಾರಿನೇ KPSC ಹಗರಣದ ಬಗ್ಗೆ ನಾನು ಸುಮಾರು 2 ಗಂಟೆಗಳ ಕಾಲ ಮಾತಾಡಿದ್ದೀನಿ. KPSC ಅಂದರೆ ಒಂದು ರೀತಿ ಕಳ್ಳರ ದಂಧೆ ಮಾಡೋವಂಥದ್ದು ಔಟಿದೆ. ನಿಮಗೆ ಅಲ್ಲಿ ಹಣ ಕೊಟ್ಟರೆ ಪೋಸ್ಟು, ಹಣ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಡೋರ್ ಒಳಗಡೆನೂ ಬಿಡಲ್ಲ. ಈ KPSCಯಲ್ಲಿ ಒಂದೇ ರೂಮಲ್ಲಿ ಕೂತ್ಕೊಂಡು ಪಾಸಾಗಿರೋವಂಥ ಘಟನೆನೂ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರ ಬಂಧುಗಳು, ಅವರ ಜಾತಿ, ಇವೆಲ್ಲ ಕೂಡ ಇಲ್ಲಿ ಮಾನದಂಡ ಏನು ಅಂದರೆ ನೀನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀಯಾ ಅನ್ನೋದು ಮಾನದಂಡ ಅಲ್ಲ, ಎಷ್ಟು ಟ್ಯಾಲೆಂಟ್ ಇದೆಯಾ ಅನ್ನೋದು ಮಾನದಂಡ ಅಲ್ಲ, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಯಾವ ಜಾತಿ, ಇದು ಮಾನದಂಡ. ಇದು KPSCಯ ಮೂಲ ಮಂತ್ರ. ಇಂಥ ಒಂದು KPSCನ ಮುಚ್ಚಿ ಕೇಂದ್ರದಲ್ಲಿ ಇದೆಯಲ್ಲ UPSC, ಆ ಥರದ ಒಂದು ಎಕ್ಸಾಮ್ ತಂದರೆ ಮಾತ್ರ ಯಾರು ಟ್ಯಾಲೆಂಟ್ ಇದ್ದಾರೆ ನಮ್ಮ ಮಕ್ಕಳು ಅವರು ಅವಕಾಶ ಆಗುತ್ತೆ. ಇಲ್ಲ ಅಂತಂದರೆ ಇದೊಂದು ದಂಧೆ ರೀತಿ ಮಾಡ್ಕೊಂಡಿದ್ದಾರೆ. ಇದನ್ನು ಮುಚ್ಚೋದು ಒಳ್ಳೆಯದು, ಮುಚ್ಚಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ಎಲ್ಲ ವಿಚಾರವಾಗಿಯೂ ವಿಧಾನಸಭೆಯಲ್ಲಿ 26ನೇ ತಾರೀಕುವರೆಗೂ ವಿಧಾನಸಭೆ ಅಧಿವೇಶನ ಇದೆ. ಇಲ್ಲಿರೋ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರ ಬಗ್ಗೆ, ಹಿಂದೂ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇರೋ ಬಗ್ಗೆ, ಡಾಕ್ಟರ್ದ ಸ್ಟ್ರೈಕು, ಕಾಂಟ್ರಾಕ್ಟರ್ದು ಸ್ಟ್ರೈಕು, ಅಂಗನವಾಡಿಯವರ ಸ್ಟ್ರೈಕು, ಟ್ರಾನ್ಸ್ಪೋರ್ಟು ಸ್ಟ್ರೈಕು, ಈ ಎಲ್ಲ ಸ್ಟ್ರೈಕ್ಗಳು ಶುರುವಾಗಿದೆ. ಇನ್ನು ಈ ಸರ್ಕಾರ ಬೀದಿಗೆ ಬಂದು ನಿಂತಿದೆ. ಹಣ ಇಲ್ಲ, ಯಾರಿಗೂ ದುಡ್ಡು ಕೊಡೋಕ್ಕೆ ಹಣ ಇಲ್ಲ, ಆಸ್ಪತ್ರೆಗಳಲ್ಲಿ ಮೆಡಿಸನ್ ಇಲ್ಲ, ಡಾಕ್ಟ್ರುಗಳು ಇಲ್ಲ. 12ನೇ ತಾರೀಕಿಂದ ಡಾಕ್ಟ್ರುಗಳೆಲ್ಲ ಬೈಕಾಟ್ ಮಾಡ್ತಾ ಇದ್ದಾರೆ ಆಸ್ಪತ್ರೆಗಳೆಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಮಂತ್ರಿಗೆ ಗೊತ್ತೇ ಇಲ್ಲ. ಇನ್ನು ಒಟ್ಟಾರೆ ಸರ್ಕಾರನೇ ಒಂದು ರೀತಿ ICUನಲ್ಲಿ ಇರೋ ರೀತಿ ಕಾಣ್ತಾ ಇದೆ. ಈ ಒಳ ಮೀಸಲಾತಿ ವಿಚಾರಕ್ಕೆ ಸರ್ ನಾಗಮೋಹನ್ ದಾಸ್ ಅವರದು ವರದಿಯನ್ನು ಕೊಟ್ಟಿದ್ರು ಸರ್ಕಾರಕ್ಕೆ. ಆ ವರದಿನೇ ಅವೈಜ್ಞಾನಿಕ, ಅದನ್ನು ದೋಷಪೂರ್ತಿಯಿಂದ ಕೂಡಿದೆ, ಅದನ್ನು ರದ್ದುಪಡಿಸಬೇಕು ಅಂತಂದೇಳಿ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥವರು ಜ್ಞಾನಪ್ರಕಾಶ್ ಸ್ವಾಮೀಜಿ ಎಲ್ಲ ಒತ್ತಾಯ ಮಾಡಿದ್ದಾರೆ. ಈಗ ಜ್ಞಾನಪ್ರಕಾಶ್ ಸ್ವಾಮಿಯವರ ಹೋರಾಟ ಬೇರೆ ಒಂದು ಕಡೆ ಇರಲಿ. ನಾ ಹೇಳ್ತಕ್ಕಂಥದ್ದು ಒಳ ಮೀಸಲಾತಿ ಮಾಡಬೇಕಾ ಬೇಡ ಪ್ರಶ್ನೆ ಇತ್ತು. ಡಿಮ್ಯಾಂಡ್ ಇದ್ದಿದ್ದರಿಂದ ಒಳ ಮೀಸಲಾತಿ ಮಾಡಬೇಕು ಅಂತಾಯಿತು. ನಮ್ಮ ಸರ್ಕಾರ ಒಳ ಮೀಸಲಾತಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಜಾರಿಗೆ ತರಲಿಕ್ಕೆ ಅವಕಾಶ ಅಥವಾ ಅಧಿಕಾರ ನಮಗಿರಲಿಲ್ಲ ಸರ್ಕಾರಕ್ಕೆ. ರೆಕಮೆಂಡೇಟ್ರಿ ಆಗಿದ್ದರಿಂದ ನಾವು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ವಿ. ಕೇಂದ್ರ ಏನು ಮಾಡ್ತು ಅಂತಂದ್ರೆ ಕೋರ್ಟ್ನಲ್ಲಿ ಕೇಸಿದೆ, ಕೋರ್ಟ್ ತೀರ್ಮಾನ ಕೊಡಲಿ ಅಂತೇಳಿ ಅವ್ರಿಗೆ ಬರೆದು ಇದಕ್ಕೆ ತೀರ್ಮಾನ ತಾವು ಆದಷ್ಟು ಬೇಗ ಕೊಡಿ ಅಂತಂದಾಗ ಕೋರ್ಟ್ ತೀರ್ಮಾನ ಕೊಟ್ಟು ಏನಂತಂದರೆ ಪ್ರತಿ ರಾಜ್ಯಗಳು ಕೂಡ ತನ್ನದೇ ತೀರ್ಮಾನವನ್ನು ತೆಗೆದುಕೊಳ್ಬೋದು ಅಂತ. ಅನೇಕ ರಾಜ್ಯಗಳಲ್ಲಿ ಇದು ಜಾರಿಗೆ ಬಂದಿದೆ. ಇಲ್ಲಿ ಇಷ್ಟೊಂದು ತಡ ಯಾಕಾಯಿತು? ಡಾಟಾ ಇಲ್ಲ ಅನ್ನೋ ಒಂದು ಇದರ ಮೇಲೆ ನಿಮ್ಮ ಸರ್ಕಾರವೇ ಹಿಂದೆ ಇದ್ದ 18ರಲ್ಲೇ ಸರ್ಕಾರ ನಾಗಮೋಹನ್ ದಾಸ್ ಅವರಿಗೆ ಇದು ಕೊಡ್ತು. ಅವರೇನು ಮಾಡಿದರು, ಆವತ್ತೇ ಇಷ್ಟೊಂದು ಈ ರೀತಿ ಗ್ರೂಪ್ಗಳು ಮಾಡಿ ಕೊಡಬೇಕು ಅಂತ ಮಾಡಿತ್ತು. ಅದು ನಿಮ್ಮ ಕಾಲದಲ್ಲಿ ಆಗಿತ್ತು. ನಮ್ಮ ಕಾಲಕ್ಕೆ ಬಂದಾಗ ನಾವು ಕೂಡ ವರದಿಯನ್ನು ತರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಅದರ ಶಿಫಾರಸಿನಂತೆ ನಾವು ಕೂಡ ರೆಕಮೆಂಡ್ ಮಾಡಿದ್ವಿ. ಇದಾದ ಮೇಲೆ ಈಗ ಅದನ್ನು ನೀವು ಒಪ್ಪಬಹುದಾಗಿತ್ತು. BJP ಮಾಡಿದ್ದನ್ನು ನಾವು ಯಾಕೆ ಒಪ್ಪಬೇಕು ಅನ್ನೋ ಕಾರಣದಿಂದ ನೀವು ಅದನ್ನು ಮೂಲೆಗುಂಪು ಮಾಡಿ ಈಗ ನೀವು ನಾಗಮೋಹನ್ ದಾಸ್ ಅವರ ಇನ್ನೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದಿರಿ.
ಕೇಳಿದ ಮೇಲೆ ಅದರ ಪ್ರಕಾರ ಈಗ ಅವ್ರು ಕೊಟ್ಟರು. 5 ಗುಂಪುಗಳನ್ನು ಮಾಡಿದ್ದರಿಂದ ನೀವೇನು ಮಾಡಿದ್ರಿ? ಅವ್ರ ರೆಕಮೆಂಡೇಷನ್ನು ಅದನ್ನು ತಿರಸ್ಕಾರ ಮಾಡಿದ್ರಿ. ಇಷ್ಟ ಬಂದಂತೆ ನೀವು ಪೊಲಿಟಿಕಲ್ ಡಿಸಿಷನ್ ತಗೊಂಡು ಈಗ ಬಿಲ್ ಪಾಸ್ ಮಾಡಿದ್ರಿ. 17%ಗೆ ನಾವು ಏನು ನಮ್ಮ ಕಾಲದಲ್ಲಿ ಏರಿಕೆ ಆಗಿತ್ತು ಅದರ ಪ್ರಕಾರ ಒಳ ಮೀಸಲಾತಿ ಆಗಬೇಕು ಅಂತೇಳಿ 6-6-5 ತೀರ್ಮಾನ ಮಾಡಿದ್ರಿ. ಈಗೇನು ಮಾಡಿದ್ರಿ? ಜನ ಅದನ್ನು ತೋರಿಸ್ಕೊಂಡು ನೀವು ಹುದ್ದೆಗಳನ್ನು ತುಂಬದೇ ಇದ್ರಿ. ಜನ ಆಕ್ರೋಶಕ್ಕೆ ಪ್ರಾರಂಭ ಆದಮೇಲೆ ಆ ಆಕ್ರೋಶವನ್ನು ತಡೆಯಲಾರದೆ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿಯವರು ಹೋಗಿ ಇದರಲ್ಲಿ ಹೋರಾಟದಲ್ಲಿ ಸೇರ್ಕೊಂಡಿದ್ದಾರೆ, ಇನ್ನು ರಾಜ್ಯ ವ್ಯಾಪಿ ಆಗಿಬಿಡ್ತದೆ ಅದು ಅನ್ನೋ ಕಾರಣಕ್ಕೆ ನೀವೇನು ಮಾಡಿದ್ರಿ? ತರಾತುರಿಯಲ್ಲಿ ಗವರ್ನರ್ ಹತ್ರ ಹೋಗಿ ಸಹಿ ಹಾಕ್ಸಿದ್ರಿ. ಹಾಕ್ಸಿರೋದು 17%ಗೆ. ಈಗ ಅದನ್ನು ಕೊಡೋಕ್ಕಾಗಲ್ಲ ಅಂಥೇಳಿ ನೀವು 15%ಗೆ ಅಂತಂದರೆ ಹೇಗೆ ನೀವು ಮೀಸಲಾತಿಯನ್ನು ಕೊಡೋಕ್ಕಾಗತ್ತೆ? ಆದರೆ ಮೀಸಲಾತಿ ಕೊಡಬೇಕು. ಒಳ ಮೀಸಲಾತಿ ಇಲ್ಲದೆ ತೀರ್ಮಾನಗಳಾಗಬಾರ್ದು ಅನ್ನೋದು ಎಲ್ಲ ಜನರ ಅಭಿಪ್ರಾಯ. ಅದರಿಂದಾಗಿ ಯಾರಿಗೆ ಅನ್ಯಾಯ ಆಯಿತು, ಯಾರಿಗೆ ಎಷ್ಟು ಹೆಚ್ಚು ಬಂತು ಕಡಿಮೆ ಬಂತು ಈಗ ಪ್ರಶ್ನೆ ಇಲ್ಲ. ಒಂದು ಸಾರಿ ಇದು ತೀರ್ಮಾನ ಆದಮೇಲೆ, ಆ್ಯಕ್ಟ್ ಪಾಸ್ ಆದಮೇಲೆ ಸರ್ಕಾರ ಅದಕ್ಕೆ ಬದ್ಧವಾಗಿರಬೇಕು. ಯಾರಿಗೂ ಅನ್ಯಾಯ ಆಗದಿದ್ದಂಗೆ ಅದನ್ನು ತೀರ್ಪನ್ನು ಕೊಡಬೇಕು.